ಸೆಕೆಂಡ್ ಪೀಸ್ಗೆ ಬ್ಲೂ ಪ್ರಿಂಟ್ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಇದೆ. ಅಕಾರ್ಡಿಂಗ್ ಟು ಇದು ಪಿ ಯು ಬೋರ್ಡ್ನವರೇ ಬಿಟ್ಟಿರ್ತಕ್ಕಂಥದ್ದು. ಪಿ ಯು ಬೋರ್ಡ್ನವರೇ 3 ಡಿಫ್ರೆಂಟ್ ಮಾಡಲ್ ಪೇಪರು ಮತ್ತು 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್. ಇದ್ರ ಪ್ರಕಾರನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಬ್ಲೂ ಪ್ರಿಂಟ್ 3 ಡಿಫ್ರೆಂಟ್, ಈ ವರ್ಷ 3 ಡಿಫ್ರೆಂಟ್ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, 3 ಡಿಫ್ರೆಂಟ್ ಮಾಡಲ್ ಪೇಪರನ್ನು ಬಿಟ್ಟಿದ್ದಾರೆ. ಪಿ ಯು ಬೋರ್ಡ್ನವರೇ ಬಿಟ್ಟಿರ್ತಕ್ಕಂಥದ್ದು. ಇದ್ರ ಪ್ರಕಾರನೇ ವರ್ಕೌಟ್ ಮಾಡಬೇಕು ನೀವು. ನೆಕ್ಸ್ಟ್ ಎರಡನೇದು ನೋಡಿ, ಬ್ಲೂ ಪ್ರಿಂಟ್. ಏನು ನಾವು ಮಾಡಲ್ ಪೇಪರನ್ನು 3 ಡಿಫ್ರೆಂಟ್ ಆಗಿದೆ. ಓಕೆ, ಈ ವರ್ಷ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಆಗಿದೆ ಅಂತ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಅದ್ರ ನೇಚರ್ ಗೊತ್ತಾಗಬೇಕಲ್ಲ, ಡಿಫ್ರೆಂಟ್ ಆಗಿದೆ. ಎಕ್ಸಾಮ್ ಬರೆದಾದ್ಮೇಲೆ ಬಂದು ಅಯ್ಯೋ ನಮಗೆ ಗೊತ್ತಿರಲಿಲ್ಲ ಅನ್ನಬಾರ್ದು ಅಂತ ಡಿಫ್ರೆಂಟ್ ಮಾಡಲ್ ಪೇಪರ್, ಡಿಫ್ರೆಂಟ್ ಬ್ಲೂ ಪ್ರಿಂಟ್. ನಾನು ಈಗ ಆಲ್ರೆಡಿ ವೆಕ್ಟ್ರಲ್ಲಿ ಚಾಪ್ಟರ್ ವೈಸ್ MCQ ಡಿಸ್ಕಷನ್ ಮಾಡಿದ್ದೇನೆ. ಅದರಲ್ಲಿ ವೆಕ್ಟ್ರಲ್ಲಿ ಆಲ್ರೆಡಿ ಅಪ್ ಟು 27 ಆಗಿದೆ. ಇನ್ನು ರಿಮೈನಿಂಗ್ ಅಪ್ ಟು 27 ಆಗಿದೆ. 27 31 ಆಗಿದೆ. ರಿಮೈನಿಂಗ್ ಕ್ವಶನ್ಸನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವೆಲ್ಲ ಆಲ್ರೆಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ನಾನು ವಾಟ್ಸಪ್ ನಂಬರು ಕೊಟ್ಟಿದ್ದೇನೆ. ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ನಾನು ವಾಟ್ಸಪ್ ನಂಬರು ಕೊಟ್ಟಿದ್ದೇನೆ. ನಿಮ್ಗೆ ಯಾವುದೇ ಪ್ರಾಬ್ಲಮ್ ಡೌಟು ಅನಿಸಿದ್ರೆ ನಾನು ವಾಟ್ಸಪ್ ನಂಬರಿಗೆ ಕಳಿಸಿದ್ರೆ ನಾನು ಸಾಲ್ವ್ ಮಾಡ್ತೇನೆ. ಬಟ್ ವಿಡಿಯೋಗಳನ್ನು ನೋಡಬೇಕು. ನೀವು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಏನು ಕಳಿಸಿದ್ದೇನೆ ವಿಡಿಯೋಗಳನ್ನು ಅವು ನೋಡಿದರೆ ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ನಾನು ಪ್ರಾಬ್ಲಮ್ಸನ್ನು ಆಲ್ರೆಡಿ ಸಾಲ್ವ್ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ವರ್ಕೌಟ್ ಮಾಡಬೇಕು, ನೋಡಬೇಕು ಒಂದ್ಸಲಿ. ಓಕೆ, ನೀವು ನೋಡಿದಲ್ಲೇ ಡೌಟ್ ಕಳಿಸಿದ್ರೆ ಪ್ರಯೋಜನ ಆಗೋಲ್ಲ. ಸರ್ ನಾನು ವಿಡಿಯೋ ಎಲ್ಲ ನೋಡಿದ್ದೀನಿ ಸರ್, ಆ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಸಾಲ್ವ್ ಮಾಡಿ ಕಳಿಸ್ತೇನೆ. ನಾನು ವಾಟ್ಸಪ್ ನಂಬರಿಗೆ ಕಳಿಸಿ, ನಿಮ್ಗೆ ಯಾವ್ದು ಪ್ರಾಬ್ಲಮ್ ಬೇಕಾದರೂ ಕಳಿಸಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಲ್ವ್ ಮಾಡಿ ನಾನು ನಿನ್ನ ನಂಬರ್ಗೆ ಸೆಂಡ್ ಮಾಡ್ತೇನೆ. ಬೇಕಾದರೆ ವಿಡಿಯೋ ಕಾಲ್ ಮಾಡಿ. ನೆನ್ನೆ ಒಬ್ಬರು ಬೆಳಗಾವಿಯಿಂದ ಮಾಡಿದರು, ಸಾಲ್ವ್ ಮಾಡಿ ಕಳಿಸ್ತೇನೆ. ಹೆದರ್ಕೊಳಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಕನ್ಸರ್ನ್ ಲೆಕ್ಚರರ್ಸ್, ಈ ಪ್ರಾಬ್ಲಮ್ ತೋರಿಸಿದ್ದೀನಲ್ವ, ನಿಮ್ಮ ಕನ್ಸರ್ನ್ ಲೆಕ್ಚರರ್ಸ್ನಾದರೂ ಕೇಳಿ ಸಾಲ್ವ್ ಮಾಡಿಸ್ಕೊಳ್ಳಿ, ತೊಂದರೆ ಏನಿಲ್ಲ. ಟೋಟಲಿ ನೀವು ನನಗೆ ಬರೀಬೇಕು. ಓಕೆ, ಪ್ರಾಬ್ಲಮ್ಸ್ ಕಳಿಸ್ತಾ ಇದ್ದೀನಲ್ವ, ಆ ಪ್ರಾಬ್ಲಮ್ಸನ್ನು ನಿಮ್ಮ ಕನ್ಸರ್ನ್ ಲೆಕ್ಚರರ್ಸ್ಗೆ ಕೊಟ್ಟು ಸಾಲ್ವ್ ಮಾಡಿಸ್ಕೊಳ್ಳಿ. ಪ್ರತಿಯೊಬ್ಬರು ಲೆಕ್ಚರರ್ಸು ನಿಮಗೆ ಕೋಆಪ್ರೇಟ್ ಮಾಡ್ತಾರೆ. ಆದರೂ ನಿಮ್ಗೆ ಅವೈಲಬಿಲಿಟಿ ಸಿಗಲಿಲ್ಲ ನಿಮ್ಮ ಲೆಕ್ಚರರ್ಸ್ ಅಂದರೆ ನನಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ನಾನು ಸಾಲ್ವ್ ಮಾಡ್ತೇನೆ. ಇವೆಲ್ಲ ಪ್ರಾಬ್ಲಮ್ಸ್ ಆಲ್ರೆಡಿ ಆಗಿದೆ. ವರ್ಕೌಟ್ ಮಾಡಿ. ಯಾವುದೂ ಪ್ರಾಬ್ಲಮ್ಸ್ ಬಿಡೋಕ್ಕೆ ಹೋಗ್ಬೇಡಿ. ಎಲ್ಲ ಈ ಒಂದೊಂದು ಲಿಂಕ್ ಇರುತ್ತೆ ಪ್ರಾಬ್ಲಮ್ಸು. ವೆಕ್ಟರ್ ಚಾಪ್ಟ್ರಲ್ಲಿ MCQ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ, ಹೈಯೆಸ್ಟ್ ಅಷ್ಟೇ. ವೆಕ್ಟರ್ ಚಾಪ್ಟ್ರಲ್ಲಿ ಏನು ಈಸಿ ಪ್ರಾಬ್ಲಮ್ಸ್, ಕೂಡೋದು ಕಳೆಯೋದು ಬಂತು ಅಂದರೆ ಎಲ್ಲ ಪ್ರಾಬ್ಲಮ್ಸ್ ಮಾಡಾಕ್ಬಿಡ್ಬೋದು ನಾವು. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮ್ಯಾಗ್ನಿಟ್ಯೂಡ್. ವೆಕ್ಟರ್ ಚಾಪ್ಟ್ರಲ್ಲಿ ಮೇಜರ್ ಇರೋದೆ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮ್ಯಾಗ್ನಿಟ್ಯೂಡ್. ಇಷ್ಟು ಬಂದರೆ ಎಲ್ಲ ಬಂದಂಗೆ ಪ್ರಾಬ್ಲಮ್ಸ್.
ಎಲ್ಲ ಪ್ರಾಬ್ಲಮ್ಸು ಮಾಡಿದ್ದೀನಿ ನಾನು, ಹೆದರ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ. ಇವೆಲ್ಲ ಕಳಿಸ್ತಾ ಇದ್ದೀನಲ್ವಾ ನೋಡಿ. ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್, ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಎರಡು ಬರುತ್ತೆ ಅದರಲ್ಲಿ. ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಊಸ್ ಅಡ್ಜಸೆಂಟ್ ಸೈಡ್ಸ್ ಅಂತ ಬರುತ್ತೆ. ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಊಸ್ ಡಯಾಗಲ್ಸ್ ಅಂತ ಬರುತ್ತೆ. ಏರಿಯಾ ಆಫ್ ದಿ ಟ್ರಯಾಂಗಲ್ ವರ್ಟಿಸಿಸ್ ಕೊಡ್ತಾರೆ, ಅದು ಭಾರಿ ಕೇರ್ಫುಲ್ಲಾಗಿರಬೇಕು. ಏರಿಯಾ ಆಫ್ ದಿ ಟ್ರಯಾಂಗಲ್ ಊಸ್ ವರ್ಟಿಸಿಸ್ ಅಂತ ಕೊಡ್ತಾರೆ. ಆ ಪ್ರಾಬ್ಲಮ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ. ಆಮೇಲೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಊಸ್ ನೋಡಿ ಇಲ್ಲೇ ಕೊಟ್ಟಿದ್ದಾರೆ. ಊಸ್ ಅಡ್ಜಸೆಂಟ್ ಸೈಡ್ಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫಾರ್ಮುಲಾ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ. ಪ್ರಾಬ್ಲಮ್ ವರ್ಕೌಟ್ ಮಾಡಿದ್ದೇನೆ, ಸೊಲ್ಯೂಷನನ್ನು ಕೊಟ್ಟಿದ್ದೇನೆ. ಯಾವ ಪ್ರಾಬ್ಲಮ್ಸ್ ಬಿಡೋಕ್ಕೆ ಹೋಗ್ಬೇಡಿ. ಪ್ರೊಜೆಕ್ಷನ್ ಮೇಲೆ ಪ್ರಾಬ್ಲಮ್ ಮಾಡಿದ್ದೇನೆ. ಪರ್ಪೆಂಡಿಕ್ಯುಲರ್ ಮೇಲೆ A.B = 0. ಇಂಟರ್ನಲಿ ಎಕ್ಸ್ಟರ್ನಲಿ ಪ್ರಾಬ್ಲಮ್ಸ್ ಮಾಡಿದ್ದೇನೆ. ಇದೇ ವಿಡಿಯೋದಲ್ಲಿ, ಪ್ರೀವಿಯಸ್ ವಿಡಿಯೋದಲ್ಲಿದೆ. ನೋಡಿ ಪ್ರಾಬ್ಲಮ್ ಯೂಸಿಂಗ್ ವೆಕ್ಟರ್ ಮೆಥಡ್. ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ ಹ್ಯಾವಿಂಗ್ ದ ಪಾಯಿಂಟ್ಸ್ OA, OB, OC ಕಂಡುಹಿಡ್ಕೊಂಡು ವೆಕ್ಟರ್ AB, OB - OA, ವೆಕ್ಟರ್ AC, OC - OA ಕಂಡುಹಿಡ್ಕೊಂಡು ಹಾಫ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ AB ಕ್ರಾಸ್ AC ಫಾರ್ಮುಲಾ ಯೂಸ್ ಮಾಡಿ. ಇದಂತೂ ಸುಮಾರು ಸಲ ಕೇಳಿದ್ದಾರೆ. ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಎಲ್ಲ ಪ್ರಾಬ್ಲಮ್ಸು ಇದೆ. ಈಗಲೂ ಹೇಳ್ತಾನೆ, ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಇದೆ. ರಿಪೀಟೆಡಾಗಿ ಹೇಳ್ತಾ ಇದ್ದೇನೆ. ಸಪೋಸ್ ನಿಮ್ಗೆ ಏನಾದರೂ ವಿಡಿಯೋ ಸಿಗಲಿಲ್ಲ ಅಂದರೆ ನನಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಆ ವಾಟ್ಸಪ್ ನಂಬರ್ಗೆ ನೀವು ಯಾವುದೇ ಪ್ರಾಬ್ಲಮ್ಸನ್ನು ಕಳಿಸ್ಬೋದು ಚಾಪ್ಟ್ರಲ್ಲಿ. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇನೆ. ಇದು ಡೆರಿವೇಷನ್ ಕೇಳ್ತಾರೆ, ಇಂಟರ್ನಲಿ ಎಕ್ಸ್ಟರ್ನಲಿ ಕೇಳ್ತಾರೆ. ಯಾವುದೂ ಬಿಡೋಂಗಿಲ್ಲ ಪ್ರಾಬ್ಲಮ್ಸ್. ನಾನು ಯಾಕೆ ಇವೆಲ್ಲ ಪ್ರಾಬ್ಲಮ್ಸನ್ನು ಶೋ ಮಾಡ್ತೀನಿ ಅಂದರೆ, ನೀವು ಎಕ್ಸಾಮ್ ಬರೆದಾದ್ಮೇಲೆ ಅಯ್ಯೋ ವರ್ಕ್ ಮಾಡಬೇಕಾಗಿತ್ತು ಅನ್ನಬಾರ್ದು ಅಂತ ಅಷ್ಟೆ. ಸೈನ್ ಆಫ್ ಅನ್ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ sin θ = ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಬೈ ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಊಸ್ ವರ್ಟಿಸಿಸ್. ನೋಡಿ ರಿಪೀಟೆಡಾಗಿ 3-4 ಕಡೆ ರಿಪೀಟ್ ಆಯಿತು. ಇದು ಪ್ರಾಬ್ಲಮ್ಸ್ ಮಾಡಿದ್ದೇನೆ, ಈ ಪ್ರಾಬ್ಲಮ್ಸು ಮಾಡಿದ್ದೇನೆ. ಇದು ನೋಡಿ ರಿಪೀಟ್ ಆಗ್ತಲೇ ಇದೆ. ಓಕೆ, ಇದು 3D ಇದು. ಓಕೆ, ಈಗ 3Dದು ಸಪ್ರೇಟ್ ವಿಡಿಯೋ ಮಾಡಾಕ್ತಾನೆ. ಇದು 3Dಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, 3 ಡೈಮೆನ್ಷನಲ್ ಜಾಮೆಟ್ರಿ. ಇದು ಸಪ್ರೇಟ್ ವಿಡಿಯೋ ಮಾಡಿ ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಫಸ್ಟು ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ಓಕೆ, ಎಲ್ಲ ನೋಟಿಫಿಕೇಷನ್ಸು ಬರಬೇಕು ಅಂದರೆ ನೀವು GH ಮ್ಯಾಥ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಬೇಕು. ಈಗ ಈ 3Dನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಸೊಲ್ಯೂಷನ್ ಎಕ್ಸ್ಪ್ಲನೇಷನ್ ಕೊಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕಳಿಸ್ತೇನೆ. ಥ್ಯಾಂಕ್ ಯು.